ಹಾಯ್ ವಿವರ್ಸ್, ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ಮನೆಯಲ್ಲಿ ಚಿಕನ್ ಕಬಾಬ್ ಮಾಡ್ತಾ ಇದ್ದೀವಿ. ಅದರ ರೆಸಿಪಿ ನಿಮ್ಗೆ ತೋರಿಸ್ತಾ ಇದ್ದೀವಿ, ನೋಡೋಣ ಬನ್ನಿ. ಚಿಕನ್ ಕಬಾಬ್ ಬೇಕಾಗಿರೋ ಪದಾರ್ಥ 1.5 kg ಚಿಕನ್ ಕಬಾಬ್ಗೆ 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. 3 ಸ್ಪೂನ್ ಮನೆಯಲ್ಲೇ ಮಾಡಿರೋ ಪೇಸ್ಟ್ ಇದು. 4 ಸ್ಪೂನ್ ಮನೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಸ್ತೂರಿ ಮೆಥಿ, 1 ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನು ಮೆಣಸು ಪುಡಿ, 2 ಸ್ಪೂನ್ ಜೀರಿಗೆ ಪುಡಿ, ಗರಂ ಮಸಾಲ ಇದು ಮನೆಯದೇ 2 ಸ್ಪೂನ್, 50 ಗ್ರಾಮ್ ಅಷ್ಟು ಮೊಸರು. ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು 1.5 ಸ್ಪೂನ್ ಅಷ್ಟು ಉಪ್ಪು, 1.5 ಸ್ಪೂನ್ ಕಾರ್ನ್ಫ್ಲವರ್, 2 ಲೆಮನ್, 2 ಲೆಮನ್ ಹಾಕೊತಾ ಇದ್ದೀನಿ. ಇದಕ್ಕೆ ಕಲರು, ಟೇಸ್ಟಿಂಗ್ ಪೌಡ್ರು ಯಾವುದು ಬೇಕಾಗಿಲ್ಲ. ಮನೇಲಿರೋ ಪದಾರ್ಥನೇ ಹಾಕೊಂಡ್ರೆ ಸಾಕು. ಮನೇಲೆಲ್ಲ ಮನೇಲಿ ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ ಎಲ್ಲ ಮನೇಲೂ ಇರುತ್ತೆ. ಕರ್ಬೇವಿನ ಸೊಪ್ಪು ಅದೆಲ್ಲ ಮನೇಲಿ ಇರೋ ಪದಾರ್ಥನೇ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ, ಕಲರ್ ಗಿಲರ್ ಯಾವುದು ಹಾಕಿಲ್ಲ ನೋಡಿ, ಚೆನ್ನಾಗಿ ಬಂದಿದೆ. ಈ ಪೌಡ್ರು, ಪ್ಯಾಕೆಟ್ ಪೌಡ್ರಲ್ಲಿ ಕಾರ್ನ್ಫ್ಲವರ್, ಟೇಸ್ಟಿಂಗ್ ಪೌಡರ್ ಜಾಸ್ತಿ ತುಂಬಿಸಿಟ್ಟಿರ್ತಾರೆ. ಈ ಮನೇಲಿರೋ ಖಾರದ ಪುಡಿ, ಕರ್ಬೇವಿನ ಸೊಪ್ಪು ಎಲ್ಲ ಇರುತ್ತೆ. ಅರಿಶಿನ ಪುಡಿ, ಲೆಮನ್ ಅದನ್ನೇ ಹಾಕೊಂಡು ಕಲಿಸ್ಕೊಂಡ್ರೆ ಸಾಕು. ವಾಸನೆ ಕೂಡ ಗಮ್ ಅಂತ ಬರ್ತಾ ಇದೆ. ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಬೇಕು. ಮಿಕ್ಸಿಂಗ್ ಎಲ್ಲ ಕರೆಕ್ಟಾಗಿ ಆಗಿದೆ, ಯಾವ ಕಲರು ಹಾಕಿಲ್ಲ. ಇದು 1 ಗಂಟೆ ಟೈಮ್ ನೆನೆಷ್ಟಕ್ಕೆ ವೈಟ್ ರೈಸು ಸಾಂಬಾರು ಮಾಡಿಬಿಟ್ಟು ಬರ್ಬೇಕು. ನನ್ನ ಮೊಮ್ಮಗೆ ಹಾಕಿದ್ದು ಸೋಂಪು ಗಿಡ ಮೇಲೆ ಕೇಬಲ್ ಹಾಕೋರು ಹೋಗಿ ಹೊಡೆದಾಕ್ಬಿಟ್ಟವ್ರೆ. ಇಲ್ಲೋರಿ ಎಷ್ಟು ಚೆನ್ನಾಗಿ ಬಂದಿದೆ ಸೋಂಪು. ಇಲ್ಲೋರಿ ಹಸಿದು ಹಂಗೆ ತಿನ್ನೋದು, ಅಷ್ಟೊಂದು ಫ್ಲೇವರ್ ಇದೆ ಇದು. ನಾನು ತಿಂತೀನಿ ನೀನಿಗೆ ಸೋಂಪು ಗಿಡ ನೀನೇ ಹಾಕಿದ್ದು. ನಾನು ತಿನ್ನಕ್ಕೆ ಅಜ್ಜಿ, ನಾನು ಹಾಕಿದ್ದು ವಾಶ್ ಮಾಡ್ಕೊಂಡು ತಿಂತೀವಿ. ಇವಾಗ. ಥ್ಯಾಂಕ್ ಯು. ಬಾಣಲಿ ಬಿಸಿಯಾಗಿದೆ, ಕಡಲೆಕಾಯಿ ಎಣ್ಣೆ ಹಾಕ್ತಾ ಇದ್ದೀನಿ. ಕಬಾಬ್ ಹಾಕೋಕ್ಕೆ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಕಬಾಬ್ ಹಾಕ್ತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆ ನೋಡಿ ಚೆನ್ನಾಗಿ ಸ್ಮೆಲ್ ಬರ್ತೈತೆ. ನೋರೇ ಬಂದರೆ ಕಡಲೆಕಾಯಿ ಎಣ್ಣೆ ಚೆನ್ನಾಗಿರುತ್ತೆ.
ಹಾಕಿದ ತಕ್ಷಣ ಸೌಟಾಗಿ ಕಲಿಸ್ಬಾರ್ದು. ಈ ಮಸಾಲೆ ಎಲ್ಲ ಬಿಟ್ಕೊಬಿಡುತ್ತೆ. ಹಾಕಿ ಒಂದು 5 ನಿಮಿಷನ ಒಂದು 4 ನಿಮಿಷನ ಆಗಬೇಕು. ಮಸಾಲ ಕಬಾಬ್ ಹಾಕ್ತಿಲ್ಲ ಹಿಂಗೆ ಅಂದರೆ ಎಲ್ಲ ಬಿಟ್ಕೊಂಡಿರುತ್ತೆ. ಐದು ನಿಮಿಷ ಆದಮೇಲೆ ಹಾಕಿ 5-10 ನಿಮಿಷ ಆದಮೇಲೆ ಕಲಿಸ್ಬೇಕು. ಇಲ್ಲಾಂದರೆ ಎಲ್ಲ ಮಸಾಲೆ ಎಲ್ಲ ಬಿಟ್ಕೊಬಿಡುತ್ತೆ. ನೋಡಿ, ಕಬಾಬ್ ರೆಡಿ ಆಗಿದೆ. ಕಬ್ಬಿನ ಸೊಪ್ಪು, ಮೇಥಿ ಬಾಜಿ ಎಲ್ಲ ಹಾಕಿ ವಾಸನೆ ಗಮ್ಮಟ ಬರ್ತಾ ಇದೆ. ನೋಡಿ, ಯಾವುದೇ ಕಲರು ಗಿಲರ್ ಏನೂ ಇಲ್ಲ. ಟೇಸ್ಟಿಂಗ್ ಪೌಡ್ರು, ಚಿಕನ್ನೇ ಆಲ್ಮೋಸ್ಟ್ ಟೇಸ್ಟ್. ಅದು ಟೇಸ್ಟಿಂಗ್ ಪೌಡ್ರ್ ಏನಕ್ಕೆ? ಈ ರೀತಿ ಮನೇಲಿ ಮಾಡಿಕೊಂಡು ಮನೇಲಿರೋ ಪೌಡ್ರೇ ಹಾಕ್ಕೊಂಡು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ನೀವು. ಸಾಂಬಾರು, ಮುದ್ದೆ ಎಲ್ಲ ರೆಡಿಯಾಗಿದೆ. ಇವಾಗ ಆರಾಮಾಗಿ ಊಟ ಮಾಡೋದೇ ಕೆಲಸ. ಬಿಸಿ ಬಿಸಿ ಕಬಾಬ್ ರೆಡಿಯಾಗಿದೆ. ಇವಾಗ ಸದ್ಯಕ್ಕೆ ನಾವು ತಿನ್ನಕ್ಕೆ ಮಾತ್ರ ಸ್ವಲ್ಪ ಹಾಕೊಂಡಿದ್ದೀವಿ. ಎಲ್ಲ ಹೊಟ್ಟೆ ಹಸಿ ಅಂತ ಇದ್ದಾರೆ. ಮಿಕ್ಕಿದೆಲ್ಲ ಇದೆ, ಆಮೇಲೆ ಹಾಕೋತೀವಿ. ಈ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ನಮಗೊಂದು ಸಬ್ಸ್ಕ್ರೈಬ್ ಮಾಡಿ. ಕಬಾಬ್ ರೆಡಿ ಇದೆ. ಲೆಗ್ ಪೀಸು ನೋಡಿ. ಸೂಪರಾಗಿದೆ. ನೋಡಿ ಎಷ್ಟು ಜ್ಯೂಸಿಯಾಗಿ ಬಂದಿದೆ, ಇಷ್ಟು ಟೆಂಡರಿ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ನೋಡಿ, ಇನ್ನೊಂದು ಬೈಟ್ ಮಾಡೋಣ.